ಯಾಕಂದ್ರೆ ಈಗ ನೋಡ್ರಲ್ಲ ಕಳೆದ 2 ದಶಕಗಳಿಂದ ಪಾಪ ಇವರು ಏನೇನು ಅನುಭವಿಸಿರ್ಬೋದು, ಏನಾಗಿರ್ಬೋದು ಬದುಕ. ಯಾಕಂದ್ರೆ ಬಡತನ ಇರ್ತದೆ, ರೈತಗಂತ ಲಾಭದ ಉದ್ಯೋಗ ಅಂತ ಇಲ್ಲ ಅದ ಭೂಮಿ ಒಳಗೆ ಬೆಳಿತಾರೆ, ಊಟ ಮಾಡ್ತಾರೆ, ಉಳಿದಿದ್ದು ಬಂದಂಗೆ ಮನುಷ್ಯ ಬಂದಂಗೆ ಮಾರ್ಕೊಂಡು ಬದುಕ್ತಾರೆ. ಯಾರು ಲಾಭದ ಉದ್ಯೋಗ ಅಂತ ಕೃಷಿ ಇಲ್ಲ ಇವತ್ತು. ಯಾರು ಬೇಕಾದ ಹೇಳ್ಬೋದು, ಇಲ್ಲ ಹಂಗೆ ಲಾಭ ಅಂದ್ರೆ ಹಿಂಗೆ ಲಾಭ ಇಲ್ಲ, ಲಾಭ ಇಲ್ಲ. ಯಾಕಂತಂದ್ರೆ ಲಾಭದ ಬೆಳೆ ಕಬ್ಬಿಗೆನ ಪ್ರತಿ ಟನ್ನಿಗೆ 100 ಎಷ್ಟಪ್ಪ ಹೆಚ್ಚು 1,200 ರೂಪಾಯಿಗಳು ಲಾಸ್ ಮಾಡ್ಕೊಳ್ಳೋ ಮುಂದೆ, ಅದು 1,500 ರೂಪಾಯಿಗಳು ಲಾಸ್ ಮಾಡ್ಕೊ ಮುಂದೆ ಉಳಿದ ಬೆಳೆಗಳಿಗೆ ಬೆಲೆ ಇಲ್ಲ ಅದ್ರಿ. ಅವ್ರು ಬೆಳೆದಷ್ಟು ಅವ್ರದ್ದು ಹೆಚ್ಚಾಗಿರೋದು ಊಟ ಮಾಡಿ ಮಾರ್ಕೊಳ್ಳೋದು. ಇಲ್ಲ ಕಡಿಮೆ ತಾವು ಉಪವಾಸ ಬಿದ್ದು. ಇವತ್ತು ನೋಡ್ರಿ ಅನೇಕ ರೈತರು ಎಮ್ಮೆ ಆಕಳ ಈಗೆಲ್ಲ ಕಟ್ತಾರೆ, ಪಾಪ ಬಾಯಿ ಖರ್ಚು ಮಾಡಿಕೊಂಡು ತಾವು ಹಾಲು ಊಟ ಮಾಡಾರದ ಹಸ್ತಾರೆ, ಕೊಡ್ತಾರೆ ಮಂದಿಗೆ, ಒಂದಿಷ್ಟು ರೊಕ್ಕ ತೊಗೊಂಡು ಹೋಗ್ತಾರೆ. ಆದ್ರೆ ಮತ್ತು ಮೇವಿಗೆ ಸಹಿತ ಸಾಲೋದು. ಭೂಮಿ ಇರ್ತದೆ ಅಂತ ತಿಳ್ಕೊಂಡು ಮೇವು ಸಿಗ್ತದೆ. ನಾವೆಲ್ಲ ಲೆಕ್ಕ ಹಾಕಿ ನೋಡಿದಾಗ ನೀವು 1 ಲೀಟ್ರ್ ಹಾಲಿಗೆ ಎಷ್ಟು ಖರ್ಚು ಬರ್ತದೆ ನಾವು ಎವರೇಜ್ ತೆಗೆದಾಗ. ಇವತ್ತು ನೀವು 60 ಕೊಡ್ತಿರ್ಬೋದು, 70 ಕೊಡ್ತಿರ್ಬೋದು. ಆದರೆ 1 ಲೀಟ್ರ್ ಹಾಲು ಒಂದು ಆಕಳಾಗಲಿ ಅಥವಾ ಒಂದು ಎಮ್ಮೆ ಆಗಲಿ ಕೊಡಬೇಕಾಗಿದ್ದಪ್ಪ ಅಂದ್ರೆ ಅದ್ರ ಹಿಂದೆ ಮಿನಿಮಮ್ ಇಲ್ಲಪ್ಪ ಅಂದ್ರೆ 100 to 150 ರೂಪಾಯಿ ಥರ ಖರ್ಚು ಬಂದಿರ್ತದೆ. ಯಾಕಂದ್ರೆ ನೀವು ಮೇವಿನ ಲೆಕ್ಕ ಹಾಕಿರೋದಿಲ್ಲ, ಒಣ ಮೇವಿನ ಲೆಕ್ಕ ಹಾಕಿರೋದಿಲ್ಲ, ಅವುಗಳಿಗೆ ತಿನಿಸಿನ ಲೆಕ್ಕ ಹಾಕಿರೋದಿಲ್ಲ. ಯಾಕಂದ್ರೆ ಹೆಚ್ಚು ಹಾಲು ಬರಬೇಕಾಗಿದ್ರೆ ಹೆಚ್ಚು ನೀವು ಖರ್ಚು ಮಾಡಬೇಕಾಗಿದೆ. ಪಶು ಆಹಾರಗಳೆಲ್ಲ ಸಿಕ್ಕಾಪಟ್ಟೆ ತುಟ್ಟಿದ್ದಾವೆ. ಅವ್ರನ್ನ ಹಾಗೆ ನೀವು 110, 120 ಕಡೆಗೆ ಮಿನಿಮಮ್ 100 ರೂಪಾಯಿ ಖರ್ಚು ಮಾಡಿ 60-70 ರೂಪಾಯಿ 1 ಲೀಟ್ರ್ ರೊಕ್ಕ ತೊಗೊಂಡ್ರೆ ಪ್ರತಿ ಲೀಟ್ರಿಗೆ 40 ರೂಪಾಯಿ ಲಾಸ್ ಆಗ್ತದೆ ಅನ್ನೋದನ್ನು ನಮ್ಮ ಅಭ್ಯಾಸ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಹೀಗಾಗಿ ಹೇಗೋ ಬದುಕ್ತಾ ಇದ್ದಾರೆ ನಮ್ಮ ರೈತರು ಅಥವಾ ರೈತ ಮಹಿಳೆ.